ದಿನ ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಟ್ರಾಲ್ ಮಾಡ್ತಾ ಇದ್ರು. ಅದು ಒಂದೇ ಸಲ ಟರ್ನ್ ಆಗುತ್ತೆ. ಅಭಿಷೇಕ್ ಶರ್ಮಾ, ವರುಣ್ ಚಕ್ರವರ್ತಿ ಫಾರ್ಮಲ್ಲಿ ಇಲ್ಲದೆ ಇರುವಂಥದ್ದು, ಮತ್ತೆ ಸಿಕ್ಸ್ತ್ ಬೌಲರ್. ಈ ಸಮಸ್ಯೆ ಆಕ್ಚುಲಿ ಇದನ್ನ ಬಗೆಹರಿಸ್ಕೊಳ್ದೆ ಹೋದ್ರೆ ಈ ಬಾರಿನೂ ಕೂಡ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಮಿಕ್ಕಿದವರು ಇವರು ವೈಫಲ್ಯತೆ ಏನಿತ್ತಲ್ಲ ಇದನ್ನೆಲ್ಲ ಕಾಂಪನ್ಸೇಟ್ ಮಾಡ್ತಾರೆ ಮಿಕ್ಕಿದವ್ರಲ್ಲಿ ಸೇರ್ಕೊಂಡು. ಅದೇ ಟೀಮ್ ವರ್ಕ್ ಅನ್ನೋದು. ಎಸ್, ಟೀಮಲ್ಲಿ ಯಾವ ರೀತಿ ಅಂದ್ರೆ ಒತ್ತಡ ಇರಬಾರ್ದು. ಅದನ್ನ ಒತ್ತಡ ನಿಭಾಯಿಸೋಕೆ 3 ಜನ ಜೋಕರ್ಸ್ ಇದ್ದಾರೆ. ಅಕ್ಷರ್ ಪಟೇಲು, ನೀವೆಲ್ಲ ರೀಲ್ಸ್ ನೋಡಿದಾರಲ್ಲ ಅವರು. ಅಕ್ಷರ್ ಪಟೇಲು, ಆಮೇಲೆ ಹರ್ಷದೀಪ್, ಆಮೇಲೆ ಇಶಾನ್ ಕಿಶನ್. ಅವ್ರ ಆ ಥರ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಇದರಲ್ಲಿ ಅದು ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಅಭಿಷೇಕದ್ ನೋಡಿದರೆ ಅವರು ಸಾರ್ಟ್ ಔಟ್ ಮಾಡಿ ಎಲ್ಲ ವಿಡಿಯೋಸ್ ನೋಡಿ, ವಿಡಿಯೋ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆ. ಒಂದೊಂದು ವರ್ಷದಲ್ಲೂ ಇನ್ನೂ ಹೆಚ್ಚು ಬರುತ್ತೆ ಅಂದರೆ ಅನಲೈಸ್ ಮಾಡೋದಕ್ಕೆ. ಅನಲೈಸ್ ಮಾಡೋದು ಅಷ್ಟೇ ಅಲ್ಲ, ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೆ ಪರ್ಸನಲ್ ಬೇಕು, ಅದಕ್ಕೆ ಕ್ವಾಲಿಟಿ ಬೇಕು. ಅದಕ್ಕೆ ಇವ್ರ ವೀಕ್ನೆಸ್ ಏನಂತ ನೋಡ್ಕೊಂಡ್ಬಿಟ್ಟು ಸ್ಪಿನ್ನರ್ ಬಂದೇ ಬರ್ತಾರೆ. ಇಲ್ಲಿ ಕೂಡ ಕೋಲ್ ಮೆಕಾಂಕಿ ಸ್ಟ್ರಾಂಗ್ ಸೌತ್ ಆಫ್ರಿಕನ್ ಬ್ಯಾಟಿಂಗ್ ಮೇಲೆ ಮ್ಯಾಟ್ ಹೆನ್ರಿ ಫಸ್ಟ್ ಓವರ್ ಬೌಲ್ ಮಾಡಿದ್ರು. ಇವರು ಸೆಕೆಂಡ್ ಓವರ್ ಬೌಲ್ ಮಾಡಿಬಿಟ್ಟು 2 ವಿಕೆಟ್, ಒಂದೇ ಓವರ್ ಬೌಲ್ ಮಾಡಿದ್ರು. 9 ರನ್ 2 ವಿಕೆಟ್, ಬೌಲಿಂಗೇ ಇಲ್ಲ. ಅದು ಅವರು ಟ್ಯಾಕ್ಟಿಕ್ಸ್ ನೋಡಿ ಯಾವ ರೀತಿ ಔಟ್ ಮಾಡಿದ್ರು. ಡಿಕಾಕಿಗೆ ಅದು, ಆಮೇಲೆ ರಿಕಲ್ಟನ್ ಹೆಂಗೆ ಔಟ್ ಮಾಡಿದ್ರು, ಆಫ್ ಸ್ಟಂಪ್ ಮೇಲೆ ಹೊರಗಡೆ ಹಾಕಿ ಮಾಡಿದ್ರು. ಆದರೆ ಈ ರೀತಿ ಟ್ಯಾಕ್ಟಿಕ್ಸ್ನ ನಮ್ಮ ಅಭಿಷೇಕ್ ಶರ್ಮಾ ಮೇಲೆ ಮಾಡಲ್ಲ. ಅಭಿಷೇಕ್ ಶರ್ಮಾಗೆ ಏನು ಬೇಕು, ವಿಡ್ತ್ ಬೇಕು, ಆನ್ ದ ಸ್ಟಂಪ್ಸ್ ಬೇಕು, ಆನ್ ದ ಆಫ್ ಸ್ಟಂಪ್ ಬೇಕು. ಅವಾಗ ಲೀಲಾ ಜಾಲ ಹೊಡಿತಾರೆ ಅಂತ. ಆದರೆ ಅಭಿಷೇಕಿಗೆ ಏನು ಮಾಡೋದು, ಅಂಡರ್ ಕಟ್ ಮಾಡ್ತಾರೆ. ಆಫ್ ಸ್ಪಿನ್ನರ್ಸ್ ಅಲ್ಲ, ಜೋರಾಗಿ ಬೋಲ್ ಮಾಡಿಬಿಟ್ಟು ಸ್ಟಂಪ್ಸ್ ಅಟ್ಯಾಕ್ ಮಾಡ್ತಾರೆ. ಲೆಗ್ ಸ್ಟಂಪ್ ಮೇಲೆ ಹಾಕ್ಬಿಟ್ಟು ಚಾಲೆಂಜ್ ಮಾಡ್ತಾರೆ, ಹೊಡ್ಕೊಳ್ಳಿ ಅಂತ. ಅದಕ್ಕೆ ಬಲಿಯಾಗಿದ್ದಾರೆ. ಪದೇ ಸ್ಕೂಪ್ ಮಾಡಿಬಿಟ್ಟು ಪವರ್ಫುಲ್ ಶಾಟ್ ಅಲ್ಲ, ಒಬ್ಬನೇ ಇರೋದು ಡೀಪಲ್ಲಿ ಲೆಗ್ ಸೈಡ್, ಕೈಗೆ ಹೊಡಿತಾರೆ. 4 ಹೊಡಿಬಲ್ಲಿ 6 ಹೊಡಿ. ಅದೇ ರೀತಿಯಾಗಿ ಅದನ್ನೇ ಮತ್ತೆ ಟ್ರೈ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅದರಲ್ಲಿ ಅಡ್ವಾಂಟೇಜ್ ನ್ಯೂಜಿಲೆಂಡ್ಗೆ ಏನಿದೆ ಅಂದರೆ ಅಭಿಷೇಕ್ ಶರ್ಮಾ ವಿರುದ್ಧ ಅಂತಂದರೆ ಅಷ್ಟೇ ಅಲ್ಲ, 4 ಜನ ಸ್ಪಿನ್ನರ್ಸ್ ಇದ್ದಾರೆ. ಗ್ಲೆನ್ ಫಿಲಿಪ್ಸು ಇದ್ದಾರೆ, ಸ್ಪಿನ್ನರ್ ಓಕೆ ಅಂತ ಹೇಳ್ಬೋದು. ನಾಯಕ ಸ್ಯಾಂಟ್ನರ್ ಇದ್ದಾರೆ. ಅತ್ಯಂತ ಚಾಣಾಕ್ಷ ಬೌಲರ್ ಅವರು. ಯಾವ ರೀತಿ ಕ್ರೀಸ್ ಯೂಸ್ ಮಾಡ್ತಾರೆ, ಯಾವ ರೀತಿ ತಮ್ಮ ಫ್ಲೈಟ್ ಕಂಟ್ರೋಲ್ ಮಾಡ್ತಾರೆ, ಯಾವ ರೀತಿ ಕೊನೆಗಳಿಗೆ ನೋಡ್ಬಿಟ್ಟು ಹಾಕ್ತಾರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಅದು. 12 ವರ್ಷದಿಂದ IPL ಆಡ್ತಾ ಇದ್ದಾರೆ, ನೀರು ಕುಡ್ದಂಗೆ ಅವ್ರಿಗೆ ಇದೆಲ್ಲ ಬೋಲ್ ಮಾಡೋದು ಅಂದ್ರೆ. ಆಮೇಲೆ ರಚಿನ್ ರವೀಂದ್ರ ಇದ್ದಾರೆ. ಅವರು ಕೂಡ 3rd and 4th ವಿಕೆಟ್ ಸೌತ್ ಆಫ್ರಿಕಾ ತೊಗೊಂಡು ಅವರೇ, ಬಗ್ಗೆ ಬಿಡೋದು ಅವರೇ, ಇಂಪಾರ್ಟೆಂಟ್ ವಿಕೆಟ್ಸ್ ತೆಗೆದುಕೊಂಡಾರೆ. ಸ್ವಲ್ಪ ವೇರಿಯೇಷನ್ಸ್ ತಂದಿದ್ದಾರೆ ಅವ್ರ ಬೌಲಿಂಗ್ ಅಲ್ಲಿ ನೋಡ್ಬೋದು. ಸೊ ಇಷ್ಟೆಲ್ಲ ಇದು ಚಾಲೆಂಜ್ ಇರೋ ಅಭಿಷೇಕ್ ಶರ್ಮಾಗೆ ನಿಂತ್ಕೊಂಡು ಸ್ವಲ್ಪ ಎಲ್ಲರೂ ಅಡ್ವೈಸ್ ಮಾಡೋದು ಅದೇ. ಇವತ್ತು ಗವಾಸ್ಕರ್ ಅವರು ಹೇಳಿದರೆ ತೆಗೆದಾಕ್ಬಿಡ್ಬೇಕು ಅಂತ, ಅಂದರೆ ಲಾಸ್ಟ್ ರಿಸಾರ್ಟ್ ಅದು. ಆದರೆ ಏನೇ ಆದರೂ ನನಗನ್ಸುತ್ತೆ ಈ ಜಿಜಿ ಪಡೆ ಇದೆಯಲ್ಲ, ಜಿಜಿ ಆ್ಯಂಡ್ ಸ್ಕೈ ಇದೆಯಲ್ಲ, ಟೀಮ್ ಇದೆಯಲ್ಲ, ಪರ್ಸಿಸ್ಟ್ ಮಾಡ್ತಾರೆ. ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ನೀವು ಒಂದು ದಿವಸ ಮ್ಯಾಚ್ ಹೊಡಿತೇವೆ ಅಂತ ಪರ್ಸಿಸ್ಟ್ ಮಾಡ್ತಾರೆ. ಫೈನಲ್ಸ್ಗೆ ಬಂದ್ಬಿಟ್ಟು ಡ್ರಾಪ್ ಮಾಡೋದಕ್ಕಿಂತ ಮುಂಚೆನೇ ಡ್ರಾಪ್ ಮಾಡಿದ್ರೆ ಅದು ಫೈನಲ್ಸ್ಗೆ ಬಂದು ಖಂಡಿತವಾಗಿ ಡ್ರಾಪ್ ಮಾಡಲ್ಲ. 100 ಯಾರಾದರೂ ಹೇಳಿ ಮಾಡ್ಬೋದು ಅಂತ. ಆಮೇಲೆ ವರುಣ್ ಚಕ್ರವರ್ತಿದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆ. ಅಂದರೆ ಗ್ರೂಪ್ ಸ್ಟೇಜಲ್ಲಿ ಚೆನ್ನಾಗಿ ಆಡಿದ್ರು, ಸೂಪರ್ 8ಅಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ. ಈಗ ಒಂದು ಮೊನ್ನೆ ಅಂತೂ 64 ರನ್ಸ್ ಕೊಟ್ಟರು. ಅದೇ ಆತಂಕದ ಸಂಗತಿ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ವರುಣ್ ಚಕ್ರವರ್ತಿ ಇಸ್ ದ ಹೈಯೆಸ್ಟ್ ವಿಕೆಟ್ ಟೇಕರ್ ಫಾರ್ ಇಂಡಿಯಾ. ಹೆಂಗೆ ತೆಗಿತಾರೆ ನೀವು? 13 ವಿಕೆಟ್ ತೊಗೊಂಡ್ರೆ. ಹತ್ರ ಯಾರು ಬುಮ್ರಾ ಇದ್ದಾರೆ. ಬುಮ್ರಾ ಎಷ್ಟೇ ಅವರು ಇಫೆಕ್ಟಿವ್ ಆಗಿ ಗೇಮ್ ಚೇಂಜರ್ ಆದ್ರೂ ಕೂಡ ನಂಬರ್ ಆಫ್ ವಿಕೆಟ್ಸ್ ಇವಕ್ಕಿಂತ ಕಡಿಮೆನೇ ಇದೆ. ಓಕೆ, ಆ ಮತ್ತೆ ಬೇರೆ ಬುಮ್ರಾ 4 ಓವರ್ ಬಿಟ್ಬಿಟ್ರು 16 ಓವರ್ ಬಾಲ್ ಮಾಡಿದ್ರೆ ಸಾಕು ಸರಿಯಾಗಿ. ಯಾವ ರೀತಿಯಾಗಿ ವೆಸ್ಟ್ ಇಂಡೀಸ್ ಮೇಲೆ ಪರ್ಫೆಕ್ಟ್ ಬೌಲಿಂಗ್ ಪ್ಲಾನ್ ಅಂಡ್ ಎಕ್ಸಿಕ್ಯೂಷನ್, ಅದನ್ನು ಇಂಗ್ಲೆಂಡ್ ಮೇಲೆ ಮಾಡೋಕ್ಕಲ್ಲ. ಅದಕ್ಕೆ ಕೊನೆ ದುಬೆ ಮನಸ್ಸಿಗೆ ಕೊಡಲೇಬೇಕಾಯ್ತು. ಆ ಕಡೆ ಬೆತ್ತಲ್ಲ ಹೊಡಿತಾ ಇದ್ರು ಅಂತ ಹೇಳ್ಬಿಟ್ಟು ದುಬೆ ಲಕ್ಕಿಲಿ ರನ್ಔಟ್ ಅವ್ರು ಬೆತ್ತಲ್ಲ. ಆಮೇಲೆ ಜೊಫ್ರಾ 3 ಸಿಕ್ಸರ್ ಹೊಡೆದ್ರು. ಸ್ವಲ್ಪ ಕಹಿ ಆಯ್ತು, ಯಾಕಂದ್ರೆ ಅವಾಗ್ಲೂ ಬಿಟ್ಬಿಟ್ರು ಫ್ರೀ ಆಗಿ. ಇರ್ಲಿ ಪೃಥ್ವಿ 25 ರನ್ಲೇ ಗೆಲ್ಲೋದು, 7 ರನ್ಲೇ ಬ್ರಿಟಿಷರು ಬಿದ್ರು ಮಣ್ಣಾಗಿಲ್ಲ ಅಂತಾರೆ. ನೀವು ಗೆಲ್ತಾರೆ ಅನ್ನಂಗಿದ್ರೆ ಫ್ರೀ ಆಗಿ ಬಿಟ್ಬಿಡೋದು. ಅಲ್ಲ, ಬ್ರಿಟಿಷರ್ ಮೊದಲೇ ಏನು ಇಂಗ್ಲಿಷರು ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರೆ. ಅಂತದ್ರಲ್ಲ 7 ರನ್ ಸೋತೀವಿ ಅಷ್ಟೇ, 1 ಹಿಟ್ ಅವೇ ಫ್ರಮ್ ವಿಕ್ಟ್ರಿ. 1 ನೋಬಾಲ್ ಆಗಿದ್ರು ಏನೋ 1 ಹಿಟ್ ಅವೇ ಫ್ರಮ್ ವಿಕ್ಟ್ರಿ ಅಂತಾರೆ. ಅದಕ್ಕೆ ಹೇಳೋದು 3 ಸಿಕ್ಸರ್ ಆ ಥರ ಕೊಟ್ಟರೆ ಮೊರಾಲ್ ಡೌನ್ ಆಗುತ್ತೆ ಅಂತ. ಸೊ 6th ಬೌಲರ್ ಅಭಿಜಿತ್ ಹೇಳ್ದಂಗೆ ಬೇಕೇ ಬೇಕು. ಯಾರಿದ್ದಾರೆ ಈಗ 6th ಬೌಲರ್ ಅಂತಂದ್ರೆ ತಿಲಕ್ ವರ್ಮಾ ಸ್ಪಿನ್ ಮಾಡಬೇಕು, ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡ್ ಸ್ಪಿನ್ ಮಾಡಬೇಕು. ಏನಾರು ಮಾಡಿ 4 ನೋಡಿ 5 ಜನ ಬೌಲರಲ್ಲಿ 1.5 ಬೌಲರ್ ಚೆನ್ನಾಗಿ ಏಟ್ ತಿಂತಾರೆ. ಅಂಡರ್ 19 ಆಕ್ಚುಲಿ ಸ್ಪಿನ್ನರ್ ಆಗಿ ಬಂದಿದ್ದು ಅಭಿಷೇಕ್ ಶರ್ಮಾ. ಹೌದು, ಅಲ್ಲ ಅವಾಗೆಲ್ಲ ಅಂದ್ರೆ ಎಲ್ಲರೂ ಬೌಲಿಂಗ್ ಎಲ್ಲರೂ ಬ್ಯಾಟಿಂಗ್ ಮಾಡ್ತಿರ್ತಾರೆ ಆ ಲೆವೆಲಲ್ಲಿ. ಬಟ್ ನಾವು 1.5 ಬೌಲರ್ ಏಟ್ ತಿಂತಾರೆ, 3.5 ಬೌಲರ್ ಚೆನ್ನಾಗಿ ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಆವಾಗ 6th ಬೌಲರ್ ಅವಶ್ಯಕತೆ ಇರುತ್ತೆ. ಆವಾಗ 2 ಓವರ್ ಯಾರ ಕಡೆ ಮಾಡಿಸ್ತಾರೆ ಅದು ನೋಡ್ಬೇಕಾಗತ್ತೆ. ಆಮೇಲೆ ಸ್ಕೈ ಬ್ಯಾಟಿಂಗ್ ಫಾರ್ಮು ಸ್ವಲ್ಪ ಇಂಥ ದೊಡ್ಡ ಮ್ಯಾಚಲ್ಲಿ ಹೊಡಿಲೇಬೇಕಾಗತ್ತೆ. ಆಮೇಲೆ ಪಿಚ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕಂತಂದರೆ ಏನು ಬನ್ನದು ಬರಲಿ ನೋಡಿ. ನಾವು ಟಾಸ್ ಗೆದ್ರೆ ಇಂಗ್ಲೆಂಡ್ ಮೇಲೆ ನಾವು ಚೇಸ್ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಅವ್ರು ಹೇಳಿದ್ದನು, ಸೂರ್ಯ ಏನು ಹೇಳಿದ್ದನು ಅಂದರೆ ನಾವು ಬ್ಯಾಟಿಂಗೇ ಮಾಡ್ತಾ ಇದ್ವಿ ಅಂತ. ಅಂದರೆ ಮನೋಬಲ ಹೆಚ್ಚೋದಕ್ಕೆ ಅದು ಏನಾಯಿತು, ಟಾಸ್ ಗೆದ್ದು ನೀವು ಫೀಲ್ಡಿಂಗ್ ಮಾಡಿರಿ, ಆದರೆ ನೀವು ರಿಸ್ಟ್ರಿಕ್ಟ್ ಮಾಡ್ಬೇಕಲ್ಲ. ಟಾಸ್ ಗೆದ್ದು ನೀವು 250 ರನ್ ಕೊಟ್ಟರೆ ಏನು ಪ್ರಯೋಜನ? ಅದು ಒಂದು ದೊಡ್ಡ ಚಾಲೆಂಜ್ ಇದೆ. ಬಟ್ ಈ ಟೀಮ್ ಇದೆಯಲ್ಲ ಪೃಥ್ವಿ, ಇಂಥ ಸಾಲಿಡ್ ಅಂದರೆ ಒಂಥರ ಬುಲೆಟ್ ಟೀಮ್ ಇಟ್ಕೊಂಡ್ಬಿಟ್ಟು ಸೋತ್ರೆ ನಂಬಕ್ಕೆ ಆಗಲ್ಲ. ಅದು ಇದೇ ಬೆಸ್ಟ್ ಪಾಸಿಬಲ್ ಚಾನ್ಸು. ಇಂಥ ಚಾನ್ಸ್ ಸಿಗಲ್ಲ.
ಅಲ್ಲ, ನಾವು 2023 ವರ್ಲ್ಡ್ ಕಪ್ಪಲ್ಲಿ ಈಗಲೂ ನೆನಪಿದೆ, ಇಂಡಿಯಾನ ಯಾರ ಕೈಲಾದರೂ ಸೋಲ್ಸೋಕ್ಕಾಗತ್ತೇನ್ರಿ ಅಂತ ಹೇಳ್ತಾ ಇದ್ದಾರೆ ರೋಹಿತ್ ಶರ್ಮಾ ಟೀಮಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಬಟ್ ಫೈನಲಲ್ಲಿ ಸೋತಿದ್ದಿದೆಯಲ್ಲ, ಅದನ್ನು ಈಗಲೂ ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ, ಆ ರೀತಿಯಾದಂಥ ಸಿಚುವೇಶನ್. ಬಟ್ ಏನಾದರೂ ಚೇಂಜಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಅಭಿಷೇಕ್ ಶರ್ಮನ? ನೋಡಿ, ಪರ್ಸನಲಿ ಲೆವೆನಲ್ಲಿ ಚೇಂಜ್ ಆದರೆ ಐ ವಿಲ್ ಬಿ ಹ್ಯಾಪಿ. ಸೊ ನನಗೇನು ಅನ್ಸುತ್ತೆ, ಯಾಕಂದ್ರೆ ನಾವು ಇದ್ರ ಪಾಯಿಂಟ್ ಎದಕ್ಕೆ ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಕುಲ್ದೀಪ್ ಯಾದವ್ 11ರಲ್ಲಿ ಒಂದು ಚಾನ್ಸ್ ಸಿಗಬೇಕು. ಯಾಕಂದ್ರೆ ಯಾರ ಬದಲು ವರುಣ್ ಬದಲನ ಇಲ್ಲ, ಇನ್ ಕೇಸ್ ಆಫ್ ಅಭಿಷೇಕ್ ಶರ್ಮಾ. ಯಾಕಂತ ಹೇಳ್ತೇನೆ ನಾನು ಲಾಜಿಕ್. ನಮ್ಮ ಬ್ಯಾಟಿಂಗ್ ನಂಬರ್ 8ವರೆಗೆ ಇದೆ. ಸೊ ನಾವು 8ವರೆಗೆ ನಾವು ಎಂದೂ ಎಕ್ಸ್ಪೋಸ್ ಆಗಿಲ್ಲ ಇನ್ನೂವರೆಗೆ. ಸೊ ಒಬ್ಬೊಬ್ಬರು ಟಾಪ್ ಆರ್ಡರ್ ಒಂದೊಂದು ಮೇಲ್ ಆಡಿದ್ರೆ, ಸೊ ನಂಬರ್ 7ವರೆಗೆ ಬ್ಯಾಟಿಂಗ್ ಇದೆ. ಇನ್ನೊಂದೇನಂದ್ರೆ ವರುಣ್ ಚಕ್ರವರ್ತಿಗೆ ಒಂದು ಕುಶನ್ ಸಿಗುತ್ತೆ, ಒಂದು ಎಕ್ಸ್ಟ್ರಾ 6 ಬೌಲರ್ ಏನು ಕೊರತೆ ಇದೆ ಅದು ಕವರ್ ಆಗುತ್ತೆ. ಇನ್ನೊಂದು ಯಾಕೆ ನಾವು ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಬೇಕು ಅನ್ನೋದಿದ್ರೆ, ಈಗ ನಾವು ಇಂಡಿಯನ್ ಬ್ಯಾಟಿಂಗ್ ಬಗ್ಗೆ ಕೊರತೆ ಬಗ್ಗೆ ಮಾತಾಡಿದ್ವಿ. ಸಾರಿ ಟು ಇಂಟರಪ್ಟ್, ಇಲ್ಲಿ ರೆಡ್ ಅಂಡ್ ಬ್ಲಾಕ್ ಸಾಯಿಲ್ನಲ್ಲಿ ಸ್ಪಿನ್ ವರ್ಕ್ ಆಗುತ್ತಾ ಅಂತ ನೋಡಿ. ಈಗ ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಇಬ್ರು ಅನ್ಕನ್ವೆನ್ಷನಲ್ ಸ್ಪಿನ್ನರ್ಸ್, ಬೌಂಡ್ರಿ ದೊಡ್ಡದಿರೋದ್ರಿಂದ ಡೆಫಿನೆಟ್ಲಿ ಇದು ಅಡ್ವಾಂಟೇಜ್. ಇನ್ನೊಂದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಎಕ್ಸ್ಟ್ರಾ ಸ್ಪಿನ್ನರ್ ಅಂದ್ರೆ, ಈಗ ನಾವು ನ್ಯೂಜಿಲೆಂಡ್ ಬ್ಯಾಟಿಂಗ್ ಆರ್ಡರ್ ನಾವು ಸ್ಟಡಿ ಮಾಡಿದ್ರೆ, ಈಗ ಕಣ್ವಿ ಸರ್ ಹೇಳ್ದಂಗೆ ಅವ್ರದ್ದು ರೆಗ್ಯುಲರ್ಲಿ ಚೆನ್ನಾಗಿದೆ ಅವ್ರ ಓಪನಿಂಗ್ ಸ್ಟಾರ್ಟ್. ಬಟ್ ನಾವು ಮಿಡ್ಲ್ ಆರ್ಡರ್ ನೋಡಿದ್ರೆ, ಅವ್ರ ಮಿಡ್ಲ್ ಆರ್ಡರ್ ಕನ್ಸಿಸ್ಟೆಂಟ್ಲಿ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು 2-3 ಮ್ಯಾಚ್ ನೋಡ್ಬೋದು, ಇಂಗ್ಲೆಂಡ್ ಮೇಲೆ ನೋಡ್ಬೋದು. ಒನ್ ಟೈಮ್ ಅಲ್ಲಿ ಅವರು 96 for 2 ಇದ್ದಿದ್ದು 135 for 6 ಆದ್ರು. ಸೇಮ್ ವೇ ಶ್ರೀಲಂಕಾ ಮೇಲೆ 75 for 3 ಇದ್ದಿದ್ದು 84 for 6 ಆಗಿದ್ದಾರೆ. ಸೊ ಇಲ್ಲಿ ವಿ ಹ್ಯಾವ್ ಟು ಕ್ಯಾಪಿಟಲೈಸ್ ಅಂತ ನಾನು ಹೇಳ್ತೀನಿ. ಸೊ ಈ ತರ ಇರುವಾಗ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಎಸ್ಪೆಷಲಿ ಬಿಟ್ವೀನ್ 7 and 18 overs ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ, ಇನ್ ಬಿಟ್ವೀನ್ ನಮ್ದು ಇಂಡಿಯಾದು ಮತ್ತೆ ನ್ಯೂಜಿಲೆಂಡ್ ಯಾವ ತರ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಯಾವ ತರ ಆಗಿದೆ ಅಂದ್ರೆ, ಇಂಡಿಯಾ 901 runs ಹೊಡೆದಿದ್ದೇವೆ ನಾವು ಬರೀ ಈ ವಿಶ್ವಕಪ್ ಅಲ್ಲೇ. ಬಟ್ ಅವರು 458 ರನ್, ಆಲ್ಮೋಸ್ಟ್ ಮಿಡ್ಲ್ ಓವರ್ಸ್ ಅಲ್ಲ, ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ಅಲ್ಲಿ. ನಾವು 901 or 458. ನಾವು ಅದರಲ್ಲಿ ಮಿಡ್ಲ್ ಆರ್ಡರ್ ನಮ್ಮ ಬ್ಯಾಟ್ಸ್ಮನ್ 50 ಸಿಕ್ಸರ್ಸ್ ಹೊಡೆದಿದ್ದಾರೆ. ಬಟ್ ಅವ್ರು ಹೊಡೆದಿದ್ರು ಬರೀ 18 ಸಿಕ್ಸರ್ಸ್. ಆದ್ರೂ ಫೈನಲ್ಸ್ ಬಂದಿದ್ದಾರೆ. ಬಂದಿದ್ದಾರೆ. ಎರಡು ರೀಸನ್ ಇರುತ್ತೆ ಫೈನಲ್ಸ್. ನಾವು ಚೆನ್ನಾಗಿ ಆಡಿನೂ ಫೈನಲ್ಸ್ ಬರ್ಬೋದು, ಅಪೋನೆಂಟ್ಸ್ ಅಷ್ಟು ಚೆನ್ನಾಗಿ ಆಡದೇ ಇರೋದು ನಾವು ಫೈನಲ್ಸ್ ಬರ್ಬೋದು. ಬಟ್ ಇಲ್ಲಿ ನಾವು ಫೈನಲ್ಸ್ ಬಂದಾಗ ನಾಕ್ಔಟ್ ಗೇಮ್ ಇರುವಾಗ ಬೋತ್ ದ ಟೀಮ್ಸ್ ಆರ್ ಈಕ್ವಲ್. ಈಗ ಇಟ್ಸ್ ಹೊಸ ಪೇಜ್ ಈಗ. ಸೊ ನಾವು ಈ ತರ ನನ್ಗೆ ಗೊತ್ತು ಮೋಸ್ಟ್ ಲೈಕ್ಲಿ ಇಂಡಿಯಾ ಅನ್ಚೇಂಜ್ ಆಡ್ತಾರೆ ಅಂತ. ಬಟ್ ಇನ್ ಕೇಸ್ ಚೇಂಜ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಬಂದ್ರೆ ಇಟ್ ವಿಲ್ ಬಿ ಗೇಮ್ ಚೇಂಜರ್ ಅಂತ ನಂಗೆ ಅನ್ಸುತ್ತೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಸೆಮಿಫೈನಲ್ಸ್ 2 ಮ್ಯಾಚ್ ನೋಡಿದ್ರೆ 400 ಬಾಲಿಗೆ 800ಕ್ಕಿಂತ ಜಾಸ್ತಿ ರನ್. ಅಂದ್ರೆ ಬೌಲರ್ ಗತಿ ಏನು ಅಂದ್ರೆ ಮೊನ್ನೆ ಮ್ಯಾಚ್ ಅಲ್ಲಿ 500 ಆಗೋಯ್ತಲ್ಲ, 12 runs per over ಆ ಥರ ಇದೆ. ಆಮೇಲೆ ಹೇಳ್ದಂಗೆ ಇದು ದೊಡ್ಡ ಇಂಪೋಸಿಂಗ್ ಸ್ಟೇಡಿಯಂ, ಆದ್ರೆ ಗ್ರೌಂಡ್ ಚಿಕ್ಕದೆ, 65 yards ಅಂತ ಹೇಳ್ಬೋದು. ಆಮೇಲೆ ವರುಣ್ ಚಕ್ರವರ್ತಿ ಯಾಕೆ ವಿಕೆಟ್ ಬರ್ತಾ ಇಲ್ಲ, ಯಾಕೆ ಅವರು ರೀಡ್ ಮಾಡಿ ಹೊಡಿತಾ ಇದ್ದಾರೆ, ಮೀಡಿಯಂ ಪೇಸರ್ ತರ ಆಡ್ತಾ ಇದ್ದಾರೆ? ಯಾಕಂದ್ರೆ ಅವ್ರದ್ದೇನು ಮಿಸ್ಟ್ರಿ ಕೀಪ್ ಅಪ್ ಮಾಡೋಕ್ಕಾಗಿಲ್ಲ. ಅದನ್ನ ಮಿಸ್ಟ್ರಿನ ಅವರು ಸಾಲ್ವ್ ಮಾಡಿದ್ದಾರೆ. ಯಾಕಂದ್ರೆ ಹೆಲ್ಪ್ಫುಲ್ ಪಿಚಸ್ ಇಲ್ಲ. ಇದೇ ವರುಣ್ ಚಕ್ರವರ್ತಿ ನಮ್ಮ ಸೂಪರ್ 8 ಪಲ್ಲೆಕೆಲೆಯಲ್ಲಿ ಕೊಲಂಬೋಲ್ ಆಡಿದ್ರೆ ಖಂಡಿತವಾಗಿ ಇನ್ನೂ ಜಾಸ್ತಿ ವಿಕೆಟ್ ತೆಗೆದುಕೊಂಡು, ಅಂದ್ರೆ ಅವ್ರಿಗೆ ಪಿಚ್ ಆದ್ಮೇಲೆ ಯಾವ ಕಡೆ ಹೋಗ್ತಾನೆ ಗೊತ್ತಾಗಬಾರ್ದು. ಅದೇ ಮಿಸ್ಟ್ರಿ ಅವ್ರದ್ದು. ಆ ಒಂದು ಹೆಲ್ಪ್ ಸಿಗ್ತಾ ಇಲ್ಲ. ಅದನ್ನ ಅವರು ಸಾರ್ಟ್ ಔಟ್ ಮಾಡಿದ್ರೆ, ಎಷ್ಟು 2 ದಿವಸದಲ್ಲಿ ಇವ್ರು ಹೆಂಗೆ ಸಾರ್ಟ್ ಔಟ್ ಮಾಡಿದ್ರೆ ಅದು ನೋಡ್ಬೋದು. ಅನಿರುದ್ಧ, ಇಲ್ಲಿ ಎರಡು ಟೀಮ್ನ ಬ್ಯಾಟಿಂಗ್ ಹೇಗೆ ಕಂಪೇರ್ ಮಾಡ್ತಾ ಇದ್ದೀರಾ ನೀವು, ಹೇಗೆ ನೋಡ್ತಾ ಇದ್ದೀರಾ? ಎರಡು ಟೀಮ್ ಎಸ್, ಆಲ್ರೆಡಿ ಅಭಿಜಿತ್ ಅವರು ಹೇಳಿದ್ರು ಇಂಗ್ಲೆಂಡ್ ಟೀಮ್ ಮಿಡ್ಲ್ ಆರ್ಡರ್ ಅಷ್ಟು ಜಾಸ್ತಿ ಟೆಸ್ಟ್ ಆಗಿಲ್ಲ ಅಂತ. ಸೊ ಆಡಿರೋದ್ ನ್ಯೂಜಿಲೆಂಡ್ ಟೀಮ್ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದ್ರೆ ಓಪನರ್ಸೇ ಅವರು ಜಾಸ್ತಿ ಹೊಡಿತಾ ಇದಾರೆ. ಸೊ ಹೀಗಾಗಿ ಇದೊಂದು ಬೇಗ ಏನಾದ್ರು ವಿಕೆಟ್ಸ್ ಬಿದ್ರ ಅಂತಂದ್ರೆ ನ್ಯೂಜಿಲೆಂಡ್ ಟೀಮ್ ನಾವು ಅಂಡರ್ ಪ್ರೆಷರ್ ಅಲ್ಲಿ ತರ್ಬೋದು. ಯಾಕಂದ್ರೆ ಯಾರು ಅಷ್ಟು ನೋಡಿದಂಗೆ ಇವಾಗ ಅವ್ರು ಹೇಳಿದ್ರು ಸ್ಟ್ಯಾಟಿಸ್ಟಿಕ್ಸ್ ಬರೀ 18 6 ಅಷ್ಟೇ ಹೊಡೆದಿದ್ದಾರೆ ಅಂತ. ಸೊ ಹೀಗಾಗಿ ಒಂದು ಒಳ್ಳೆ ಅಪರ್ಚುನಿಟಿ, ನಾವು ಬೇಗ ಏನಾದ್ರು ಅರ್ಲಿ ವಿಕೆಟ್ಸ್ ತಗೊಂಡ್ರ ಅಂತಂದ್ರೆ ಅವ್ರು ಅನ್ಕೊಂಡಿರ್ತಾರೆ ನ್ಯೂಜಿಲೆಂಡ್ ಅರೌಂಡ್ 160 170 ಅಂತೂ ಟಾರ್ಗೆಟ್ ಇಟ್ಕೊಳ್ಳೋಣ ಅಂತ. ಸೊ ಅವ್ರ ಇಬ್ರು ವಿಕೆಟ್ ಬೇಗ ಹೋಯ್ತಂದ್ರೆ ಆದಷ್ಟು ನಾವು 140 ಅಥವಾ 150 ವರೆಗೂ ನಾವು ಅವ್ರ ಟೀಮ್ ನ ರಿಸ್ಟ್ರಿಕ್ಟ್ ಮಾಡ್ಬೋದು. ಸೊ ಹೀಗಾಗಿ ನೀವು ಇಂಡಿಯನ್ ಟೀಮ್ ಅಲ್ಲಿ ನೋಡಿದ್ರ ಅಂತಂದ್ರೆ ಎಸ್, ಎಲ್ಲಾರ್ಗು ಕನ್ಸರ್ನ್ ಇರೋದೇ ಅಭಿಷೇಕ್ ಶರ್ಮಾ. ಬಟ್ ಅವಾಗ್ಲೇ ಕಣ್ವಿ ಸರ್ ಹೇಳ್ದಂಗೆ ಇದು ಇಟ್ಸ್ ಅ ರೈಟ್ ಟೈಮ್. ಸೂರ್ಯ ಒಂದ್ ಸ್ವಲ್ಪ ಬರ್ಬೇಕು. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ USA ಮೇಲೆ ಬಿಟ್ರೆ ಅವ್ರಿಗೆ ಅಷ್ಟು ಜಾಸ್ತಿ ರನ್ಸ್ ಬಂದಿಲ್ಲ. ಎಸ್, ಸ್ಟಾರ್ಟ್ ಸಿಕ್ಕಿದೆ, ಬಟ್ ಏನಂತಂದ್ರೆ ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಹಿಡಿದಿದ್ದಾರೆ. 20-30 ಹೊಡೆದ್ರು. ಬಟ್ ಅದೇನಂತಂದ್ರೆ ಬಿಗ್ ಸ್ಕೋರ್ಸ್ ಬಂದಿತ್ತಂದ್ರೆ ಇನ್ನ ನಾವು ಡೌನ್ ದ ಆರ್ಡರ್ ಬ್ಯಾಟಿಂಗ್ ಇನ್ನ ಅವ್ರಿಗೆ ಜಾಸ್ತಿ ಸಿಕ್ತಿದಿಲ್ಲ.